ಸ್ನೇಹಿತರೆ, ನಾವಿವಾಗ ತುಮಕೂರಿನಿಂದ ಹೊಸ ರೈಲು ಮಾರ್ಗದ 202 ಕಿಲೋಮೀಟ್ರ್ ದೂರದಲ್ಲಿದ್ದೀವಿ. ಇಲ್ಲ ಬೆಂಗಳೂರು ಹುಬ್ಬಳ್ಳಿ ರೈಲು ಮಾರ್ಗದ 256 ಕಿಲೋಮೀಟ್ರ್ ದೂರದಲ್ಲಿದ್ದೀವಿ. ಅಂದರೆ ನಾವಿವಾಗ ದಾವಣಗೆರೆ ಸ್ಟೇಷನ್ನಲ್ಲಿದ್ದೀವಿ. ನಾವು ನೋಡ್ಬೋದು, ಈ ಒಂದು ದಾವಣಗೆರೆ ಸ್ಟೇಷನಿಂದ ನಮ್ಮ ತುಮಕೂರಿಗೆ ಹೊಸ ರೈಲು ಮಾರ್ಗ ಆಗ್ತಿದೆ. ಈ ಒಂದು ರೈಲು ಮಾರ್ಗದ 0 ಪಾಯಿಂಟ್ ಇದಾದರೆ ನಮಗೆ ತೋಳಹುಣಸೆ ಏನು ರೈಲ್ವೆ ಸ್ಟೇಷನ್ ಇದೆ, ಅಲ್ಲಿಂದ ನಮಗೆ ಜಂಕ್ಷನ್ ಶುರುವಾಗುತ್ತೆ. ಸ್ನೇಹಿತರೆ, ನಾವಿವಾಗ ದಾವಣಗೆರೆಯಿಂದ ಹತ್ತಿರ 10 ಕಿಲೋಮೀಟ್ರ್ ದೂರದಲ್ಲಿದ್ದೀವಿ. ನಾವು ನೋಡ್ಬೋದು ತೋಳಹುಣಸೆ ಜಂಕ್ಷನ್. ಇವಾಗ ಏನು ಸ್ಟೇಷನ್ ಇದೆ, ತೋಳಹುಣಸೆ ಸ್ಟೇಷನ್ ಅಲ್ಲಿದ್ದೀವಿ ನಾವು. ಇದು ಸ್ಟೇಷನ್ ಎಂಟ್ರೆನ್ಸು. ಈ ಒಂದು ರೈಲು ನಿಲ್ದಾಣದಿಂದನೇ ಈ ಒಂದು ಟ್ರ್ಯಾಕು ನಮ್ಮ ತುಮಕೂರು ದಾವಣಗೆರೆ ಲೈನು ಚಿತ್ರದುರ್ಗದ ಕಡೆ ಡಿವಿಯೇಟ್ ಆಗೋದು. ಇದೊಂದೇನಿದೆ, ಇದೊಂದು ಮೇನ್ ಜಂಕ್ಷನ್ ಆಗುತ್ತೆ. ಸ್ನೇಹಿತರೆ, ನಾವಿವಾಗ ಏನು ಇದು ತೋಳಹುಣಸೆಯ ಮೊದಲನೇ ಪ್ಲಾಟ್ಫಾರ್ಮಲ್ಲಿದ್ದೀವಿ. ಇಲ್ಲಿ ನೋಡ್ಬೋದು ಅಚ್ಚುಕಟ್ಟಾಗಿ ಒಂದು ಏನು ಪ್ಯಾಸೆಂಜರ್ ಶೆಲ್ಟರ್ ಸಮೇತ ಈ ಒಂದು ಪ್ಲಾಟ್ಫಾರ್ಮನ್ನು ಮುಂಚೆನೇ ರೆಡಿಯಾಗಿತ್ತು. ಈ ಒಂದು ರೈಲು ಮಾರ್ಗ ನಾವೇನು ನೋಡ್ತಿದ್ದೀವಿ, ಇದು ಬೆಂಗಳೂರಿನಿಂದ ಹುಬ್ಬಳ್ಳಿ ತಲುಪುವಂಥ ಒಂದು ರೈಲು ಮಾರ್ಗ ಇದು. ಸೊ ನಾವು ಈ ಕಡೆ ಏನು ನೋಡ್ತಿದ್ದೀವಿ, ಇದು ಬೆಂಗಳೂರು ಟುವರ್ಡ್ಸು. ನಾವು ಈ ಕಡೆ ಏನು ನೋಡ್ತಿದ್ದೀವಿ, ಇದು ದಾವಣಗೆರೆ ಕಡೆ. ಸೊ ನಮಗೆ ಇಲ್ಲಿ ನಾವು ಎಕ್ಸಾಕ್ಟಾಗಿ ನೋಡ್ಬೋದು, ಇದು ನಾವು ಮೊದಲನೇ ಪ್ಲಾಟ್ಫಾರ್ಮಲ್ಲಿದ್ದೀವಿ. ಮುಂದೆ ನಮಗೆ 2ನೇ ಪ್ಲಾಟ್ಫಾರ್ಮ್ ಇದೆ. ನಮಗೆ ಮುಂದೆ ಬೆಂಗಳೂರು ಟು ಹುಬ್ಬಳ್ಳಿ ರೈಲು ಮಾರ್ಗ ಏನಿದೆ, ಆ ಒಂದು ಟ್ರ್ಯಾಕ್ ನಮ್ಗೆ ಕಾಣಿಸ್ತಿದೆ. ಸೊ ಅದ್ರ ಮುಂದೆ ನಮಗೆ 3ನೇ ಪ್ಲಾಟ್ಫಾರ್ಮ್ ಸಿಗುತ್ತೆ. ಅದ್ರ ಮುಂದೆಗಡೆ ನೋಡ್ಬೋದು, ನಾವು ಇವಾಗಿನ ಪ್ಲಾಟ್ಫಾರ್ಮ್ ರೆಡಿ ಆಗ್ತಿದೆ. ಆ ಒಂದು ಪ್ಲಾಟ್ಫಾರ್ಮೇ ನಮ್ಮನ್ನು ಚಿತ್ರದುರ್ಗದಿಂದ ತುಮಕೂರು ಹೊಸ ರೈಲು ಮಾರ್ಗ ಕಡೆ ಕರ್ಕೊಂಡು ಹೋಗುವಂಥ ಒಂದು ರೈಲ್ವೆ ಟ್ರ್ಯಾಕ್ ಹಾಕೋ ಜಾಗ ಅದನ್ನು. ಸೊ ಆ ಒಂದು ಪ್ಲಾಟ್ಫಾರ್ಮಿಂದನೇ ನಾವು ಚಿತ್ರದುರ್ಗ, ಶಿರಾ, ತುಮಕೂರು ಹೊಸ ರೈಲು ಮಾರ್ಗ ಏನಾಗ್ತಿದೆ ಆ ಕಡೆ ಹೋಗಲಿಕ್ಕೆ ಅದೇ ಪ್ಲಾಟ್ಫಾರ್ಮ್ನ ನಾವು ಯೂಸ್ ಮಾಡಬೇಕು. ನಾವು ಇಲ್ಲಿ ನೋಡ್ಬೋದು, ಈ ಒಂದು ಪ್ಲಾಟ್ಫಾರ್ಮ್ 1ಇಂದ ಪ್ಲಾಟ್ಫಾರ್ಮ್ ನಂಬರ್ 2ಗೆ ಹೋಗಲಿಕ್ಕೆ ನಮಗೆ ಓವರ್ ಹೆಡ್ ಬ್ರಿಡ್ಜ್ ಇದೆ. ಮತ್ತು ಈ ಒಂದು ಪ್ಲಾಟ್ಫಾರ್ಮ್ ನಂಬರ್ 2ಇಂದ ಹೊಸದಾಗಿ ಏನು ಪ್ಲಾಟ್ಫಾರ್ಮ್ ನಡೀತಿದೆ, ಆ ಒಂದು ಪ್ಲಾಟ್ಫಾರ್ಮ್ಗೆ ಹೋಗಲಿಕ್ಕೆ ಸದ್ಯಕ್ಕೆ ನಮಗೆ ಅಂಡರ್ ಪಾಸ್ ಆಗಲಿ ಓವರ್ ಬ್ರಿಡ್ಜ್ ಆಗಲಿ ಸದ್ಯಕ್ಕಿಲ್ಲ. ಸ್ನೇಹಿತರೆ, ನಾವಿವಾಗ ತೋಳಹುಣಸೆಯ 3ನೇ ಪ್ಲಾಟ್ಫಾರ್ಮ್ ಹತ್ರ ಇದ್ದೀವಿ. ಈ ಒಂದು 3ನೇ ಪ್ಲಾಟ್ಫಾರ್ಮಿಂದ ನಾವು ನೋಡ್ಬೋದು ದೃಶ್ಯಾವಳಿಗಳು ಈ ಥರ ಕಾಣಿಸುತ್ತೆ ನಮಗೆ. ನಾವಿಲ್ಲಿ ಎಕ್ಸಾಕ್ಟಾಗಿ ಒಂದು ಬೆಂಗಳೂರು ಹುಬ್ಬಳ್ಳಿ ರೈಲ್ವೆ ಲೈನಿಗೆ ಕರೆಕ್ಟಾಗಿ ಅಟ್ಯಾಚ್ ಆಗಿ 3ನೇ ಪ್ಲಾಟ್ಫಾರ್ಮಿಗೆ ಒಂದು ರೈಲ್ವೆ ಟ್ರ್ಯಾಕ್ ಆಲ್ರೆಡಿ ಬಂದಿದೆ. ಸೊ ಇದು ನಮ್ಮ ಪ್ಲಾಟ್ಫಾರ್ಮ್ಗೆ ಹುಬ್ಬಳ್ಳಿ ಮತ್ತು ಬೆಂಗಳೂರು ರೈಲು ಮಾರ್ಗದಿಂದ ಎಂಟ್ರಿ ಕೊಟ್ಟರೆ ನಮಗೆ ಆ ಎಂಡಲ್ಲಿ ಈ ಒಂದು ಲೈನು ಟುವರ್ಡ್ಸ್ ಚಿತ್ರದುರ್ಗ ಸೈಡಿಗೆ ಟರ್ನ್ ಆಗುತ್ತೆ ಲೆಫ್ಟು. ಸ್ನೇಹಿತರೆ, ನಾವಿಲ್ಲಿ ನೋಡ್ಬೋದು ಬೆಂಗಳೂರು ಹುಬ್ಬಳ್ಳಿ ರೈಲ್ವೆ ಲೈನ್ ಏನಿದೆ, ಆ ಒಂದು ರೈಲ್ವೆ ಲೈನಿಂದ ನಮಗೆ ಎಕ್ಸಾಕ್ಟ್ ಲೆಫ್ಟಿಗೆ ಒಂದು ಸೆಕೆಂಡರಿ ಲೈನ್ ಬಂದಿದೆ. ನಾವಿಲ್ಲಿ ನೋಡ್ಬೋದು, ಈ ಒಂದು ರೈಲ್ವೆ ಲೈನು ತುಮಕೂರು ಟು ದಾವಣಗೆರೆ ಹೊಸ ರೈಲು ಮಾರ್ಗ ಏನಿದೆ, ಆ ಒಂದು ರೈಲ್ವೆ ಲೈನು ಈ ಒಂದು ಬೆಂಗಳೂರು ಹುಬ್ಬಳ್ಳಿ ರೈಲು ಮಾರ್ಗಕ್ಕೆ ಅಟ್ಯಾಚ್ ಆಗಿರೋದು. ಈ ಒಂದು ಹೊಸ ರೈಲು ಮಾರ್ಗ ಆ ಒಂದು ಹಳೆಯ ರೈಲು ಮಾರ್ಗಕ್ಕೆ ಜಾಯಿನ್ ಆಗಿರೋದು. ಇಲ್ಲಿಂದ ನಮಗೆ ದಾವಣಗೆರೆ ತುಮಕೂರು ಹೊಸ ರೈಲು ಮಾರ್ಗ ಆರಂಭ ಆಗುತ್ತೆ. ನಾವು ನೋಡ್ಬೋದು ಕಾಮಗಾರಿ ಇಲ್ಲಿ ಹೊಸ ಪ್ಲಾಟ್ಫಾರ್ಮು ರೆಡಿ ಮಾಡ್ತಿದ್ದಾರೆ. ಮತ್ತು ಪ್ಯಾಸೆಂಜರ್ ಶೆಲ್ಟರ್ ಕೂಡ ಇವಾಗ ರೆಡಿ ಆಗ್ತಿದೆ. ಇನ್ನೂ ಸುಮಾರು ವರ್ಕ್ ನಡೀತಾನೆ ಇದೆ. ನಾವಿವಾಗ ಏನು ನೋಡ್ತಾ ಇದ್ದೀವಿ ಮುಂದೆಗಡೆ, ಅದು ಪ್ಲಾಟ್ಫಾರ್ಮ್ ನಂಬರ್ 3. ಇದು ನಮಗೆ ಪ್ಲಾಟ್ಫಾರ್ಮ್ ನಂಬರ್ 4 ಆಗುತ್ತೆ ಇದು. ಸೊ ಇವಾಗ ಅಂಡರ್ ಕನ್ಸ್ಟ್ರಕ್ಷನಲ್ಲಿದೆ. ನಾವಿವಾಗ ಏನು ನೋಡ್ತಾ ಇದ್ದೀವಿ, ತುಮಕೂರು ದಾವಣಗೆರೆ ಹೊಸ ರೈಲು ಮಾರ್ಗ ಈ ಒಂದು ತೋಳಹುಣಸೆ ಜಂಕ್ಷನಲ್ಲಿ ಹೇಗೆ ಕಾಣಿಸುತ್ತೆ ಅಂತ ನಾವು ನೋಡ್ಬೋದು. ಇದು 3ನೇ ಪ್ಲಾಟ್ಫಾರ್ಮು. ಇಲ್ಲಿಂದ ನಾವು ನೋಡ್ಬೋದು ವರ್ಕ್ ನಡೀತಾ ಇದೆ 4ನೇ ಪ್ಲಾಟ್ಫಾರ್ಮಿಂದು.
ನಾವು ನೋಡ್ಬೋದು ಇಲ್ಲಿ ಒಂದು ರೈಲ್ವೆ ಹಳಿ ಹಾಕಲಿಕ್ಕೆ ಒಂದು ಬೇಸ್ ಕ್ರಿಯೇಟ್ ಮಾಡಿದ್ದಾರೆ. ಇದು ನಮ್ಮ ಪ್ಲಾಟ್ಫಾರ್ಮ್ ನಂಬರ್ 3, ಇದು ನಮ್ಮ ಪ್ಲಾಟ್ಫಾರ್ಮ್ ನಂಬರ್ 4. ಸ್ನೇಹಿತರೆ, ನಾವು ಮುಂದೆ ನೋಡ್ಬೋದು ಈ ಒಂದು ಟ್ರ್ಯಾಕ್ ಏನಿದೆ, ಈ ಒಂದು ಟ್ರ್ಯಾಕು ಬಲಕ್ಕೆ ಕೂಡ ಕನೆಕ್ಟ್ ಆಗುತ್ತೆ, ಎಡಕ್ಕೆ ಕೂಡ ಕನೆಕ್ಟ್ ಆಗುತ್ತೆ. ಬಲಕ್ಕೆ ಕನೆಕ್ಟ್ ಆದರೆ ನಮ್ಮ ಏನು ಬೆಂಗಳೂರು ಹುಬ್ಬಳ್ಳಿ ನೇರ ರೈಲು ಮಾರ್ಗ ಇದೆ ಅದು ಕನೆಕ್ಟ್ ಆಗುತ್ತೆ. ಎಡಕ್ಕೆ ಕನೆಕ್ಟ್ ಆದರೆ ನಮ್ಮ ಚಿತ್ರದುರ್ಗಕ್ಕೆ ಕನೆಕ್ಟ್ ಆಗುತ್ತೆ. ಸ್ನೇಹಿತರೆ, ನಾವು ಹಳೆ ವಿಡಿಯೋದಲ್ಲಿ ತುಮಕೂರಿಂದ ಊರ್ಕೆರೆವರೆಗೂ ನಾವು ರೈಲು ಮಾರ್ಗ ಎಷ್ಟು ವರ್ಕ್ ಕಂಪ್ಲೀಟ್ ಆಗಿದೆ ಅಂತ ನೋಡಿದ್ವು. ಊರ್ಕೆರೆಯಿಂದ ತಿಮ್ಮರಾಜನಹಳ್ಳಿವರೆಗೂ ಎಷ್ಟು ವರ್ಕ್ ಕಂಪ್ಲೀಟ್ ಆಗಿದೆ ಅಂತ ನೋಡಿದ್ವು. ಹಾಗೆ ಊರುಕೆರೆಯಿಂದ ಪಾವಗಡ ರೈಲ್ವೆ ಹಳಿಗೆ ಎಷ್ಟು ಪ್ರಗತಿಯಲ್ಲಿದೆ ಅಂತ ನೋಡಿದ್ವು. ಮತ್ತು ಪಾವಗಡ ರೈಲು ನಿಲ್ದಾಣ ಕೂಡ ಎಕ್ಸ್ಪ್ಲೋರ್ ಮಾಡಿದ್ವಿ. ಇವಾಗ ನಾವಿದ್ದೀವಿ ತೋಳ ಹುಣಸೆ ಹತ್ರ. ಸ್ನೇಹಿತರೆ, ನಾವು ಏನು 3ನೇ ಪ್ಲಾಟ್ಫಾರ್ಮಿಂದ ಒಂದು ರೈಲ್ವೆ ಟ್ರ್ಯಾಕ್ ಬರುತ್ತೆ, ಆ ಒಂದು ರೈಲ್ವೆ ಟ್ರ್ಯಾಕ್ ಹತ್ರ ಇದ್ದೀವಿ. ಸೊ ನೋಡ್ಬೋದು, ನಾವು ಈ ಒಂದು 3ನೇ ಪ್ಲಾಟ್ಫಾರ್ಮಿಂದ ಹೊರಟ ರೈಲ್ವೆ ಟ್ರ್ಯಾಕು ಇಲ್ಲಿ ಬಂದು ನಮಗೆ ರೈಟಿಗೆ ಟರ್ನ್ ಆದರೆ ಬೆಂಗಳೂರು ಹುಬ್ಬಳ್ಳಿ ರೈಲು ಮಾರ್ಗ ಕನೆಕ್ಟ್ ಆಗುತ್ತೆ. ಅದೇ ಹಿಂಗೆ ಸೀದಾ ಹೋದ್ರೆ ನಮಗೆ ಚಿತ್ರದುರ್ಗ ತುಮಕೂರು ಹೊಸ ರೈಲು ಮಾರ್ಗ ಏನಿದೆ ಅದು ಕನೆಕ್ಟ್ ಆಗುತ್ತೆ. ಸ್ನೇಹಿತರೆ, ನಾವಿಲ್ಲಿ ನೋಡ್ಬೋದು ಏನೊಂದು ಇಂಟರ್ಸೆಕ್ಷನ್ ಅವ್ರ ಇಂಟರ್ಚೇಂಜ್ ಪಾಯಿಂಟ್ ಅಂತ ಕರಿತೀವಿ. ನಾವಿಲ್ಲಿ ನೋಡ್ಬೋದು, ಇಲ್ಲಿ ರೈಟಿಗೆ ಟರ್ನ್ ಆದರೆ ಇದು ಬೆಂಗಳೂರು ಹುಬ್ಬಳ್ಳಿ ರೈಲ್ವೆ ಲೈನಿಗೆ ಕನೆಕ್ಟ್ ಆಗುತ್ತೆ. ಹಾಗೆ ಸೀದಾ ಹೋದ್ರೆ ನಮ್ಮ ದಾವಣಗೆರೆ ಚಿತ್ರದುರ್ಗ ಹೊಸ ರೈಲು ಮಾರ್ಗ ಏನಿದೆ ಅದಕ್ಕೆ ಸೀದಾ ಕನೆಕ್ಟ್ ಆಗುತ್ತೆ. ನಾವಲ್ಲಿ ನೋಡ್ಬೋದು ಮುಂದೆಗಡೆ ಹೊಸದಾಗಿ ಬಲಾಷ್ಟು ರೈಲ್ವೆ ಟ್ರ್ಯಾಕು ಎಲ್ಲ. ಇವಾಗ ನಾವು ಹೇಳ್ಬೋದು ಅಫಿಷಿಯಲಿ ನಾವು ದಾವಣಗೆರೆ ತುಮಕೂರು ಒಂದು ರೈಲು ಮಾರ್ಗ ಏನಿದೆ ಅಲ್ಲಿದ್ದೀವಿ ಅಂತ. ಅದು ಬೆಂಗಳೂರು ಹುಬ್ಬಳ್ಳಿ ನೇರ ರೈಲು ಮಾರ್ಗಕ್ಕೆ ಕನೆಕ್ಟ್ ಆಗೋವಂಥ ಒಂದು ಟ್ರ್ಯಾಕು. ನಮಗೆ ಮುಂದೆ ಕಾಣಿಸ್ತಿದೆ ಬಲಾಸ್ಟ್ಗಳ ರಾಶಿ. ಹೊಸ ಬಲಾಸ್ಟು, ಹೊಸ ರೈಲು ಮಾರ್ಗ, ದಾವಣಗೆರೆ ತುಮಕೂರು ಹೊಸ ರೈಲು ಮಾರ್ಗ. ಸ್ನೇಹಿತರೆ, ಫೈನಲಿ ನಾವು ಈ ಒಂದು ಏನು ತೋಳ ಹುಣಸೆ ಜಂಕ್ಷನಿಂದ ಶುರುವಾಗೋ ಒಂದು ದಾವಣಗೆರೆ ತುಮಕೂರು ರೈಲು ಮಾರ್ಗದಲ್ಲಿದ್ದೀವಿ. ನಾವಿಲ್ಲಿ ನೋಡ್ಬೋದು ಒಂದು ಸ್ಟೀಪ್ ಲೆಫ್ಟ್ ಕರ್ವ್ ನಮಗೆ ಇಲ್ಲಿ ಕಾಣಸಿಗುತ್ತೆ. ಹೊಸ ಬಲಾಸ್ಟು, ಹೊಸ ರೈಲು, ಹೊಸ ಸ್ಲೀಪರು. ಈ ಒಂದು ರೈಲು ಮಾರ್ಗ ಇನ್ನೇನು ಇವತ್ತು 15ನೇ ತಾರೀಕು ಮಾರ್ಚ್ ಡೆಡ್ ಎಂಡ್ ಇರೋದ್ರಿಂದ ಈ ಒಂದು ತೋಳ ಹುಣಸೆ ಜಂಕ್ಷನಿಂದ ಈ ಒಂದು ಆನಗೋಡು ಮತ್ತು ಹೆಬ್ಬಾಳುವರೆಗೂ ಕಂಪ್ಲೀಟ್ ಆಗಲಿಕ್ಕೆ ಡೆಡ್ ಲೈನ್ ಇದೆ. ಫೈನಲಿ ನಮಗೆ ಒಂದು ಸ್ಟೀಪಾಗಿ ಒಂದು ಲೆಫ್ಟ್ ಟರ್ನ್ ನಮಗೆ ಇಲ್ಲಿ ಕಾಣಸಿಗುತ್ತೆ. ಸ್ನೇಹಿತರೆ, ನಾವು ತೋಳ ಹುಣಸೆ ಪ್ಲಾಟ್ಫಾರ್ಮ್ 3ರಿಂದ ಸೇಮ್ ಲೈನ್ ಫಾಲೋ ಮಾಡ್ಕೊಂಡು ಬಂದಿದ್ದ ತಕ್ಷಣ ನಮಗೆ ಒಂದು ಸಡನ್ನಾಗಿ ಒಂದು ಲೆಫ್ಟ್ ಟರ್ನ್ ಸಿಗುತ್ತೆ. ನಮಗೆ ದಾವಣಗೆರೆಯಿಂದ ಚಿತ್ರದುರ್ಗ ತುಮಕೂರು ಹೊಸ ರೈಲು ಮಾರ್ಗದಲ್ಲಿ ನಮ್ಮ ಏನು ತೋಳ ಹುಣಸೆ ಜಂಕ್ಷನ್, ತೋಳ ಹುಣಸೆ ಸ್ಟೇಷನ್ ಆಗಿತ್ತು ಇಷ್ಟು ದಿನ. ಇನ್ನು ಮುಂದೆ ಇದು ಜಂಕ್ಷನ್ನು. ನಾವು ನೋಡ್ಬೋದು ಜಂಕ್ಷನ್ ವ್ಯೂ ಪಾಯಿಂಟ್ ಯಾವ ಥರ ಇದೆ ಅಂತ. ಇನ್ನು ಸಿಗ್ನಲಿಂಗ್ ವರ್ಕ್ ಇನ್ನು ಪೆಂಡಿಂಗಲ್ಲಿದೆ, ಸುಮಾರು ವರ್ಕ್ ಇನ್ನೂ ಪೆಂಡಿಂಗಲ್ಲಿದೆ. ಇನ್ನು ಪ್ಯಾಸೆಂಜರ್ ಶೆಲ್ಟ್ರ್ ಇವಾಗಿನ್ನೂ ರೆಡಿ ಮಾಡ್ತಿದ್ದಾರೆ. ಪ್ಲಾಟ್ಫಾರ್ಮ್ ನಂಬರ್ 4 ಕೂಡ ಇವಾಗ ರೆಡಿ ಮಾಡ್ತಿದ್ದಾರೆ. ಸುಮಾರು ವರ್ಕು ಈ ಒಂದು ರೈಲು ನಿಲ್ದಾಣ ಪೆಂಡಿಂಗ್ ಇದೆ.
ಸೊ ಇವಾಗ ನಮ್ಮ ಪಯಣ ಈ ಒಂದು ತೋಳ ಹುಣಸೆ ಜಂಕ್ಷನಿಂದ ಆನಗೋಡು ರೈಲ್ವೆ ನಿಲ್ದಾಣಕ್ಕೆ. ಬನ್ನಿ, ಆನಗೋಡು ರೈಲ್ವೆ ನಿಲ್ದಾಣ ವರ್ಕ್ ಎಲ್ಲಿವರೆಗೂ ಕಂಪ್ಲೀಟ್ ಆಗಿದೆ, ಸ್ಟೇಷನ್ ಹೇಗಿದೆ, ಅಲ್ಲಿನ ಸ್ಟೇಷನ್ನ ಸ್ಥಿತಿಗತಿ ಮತ್ತು ವರ್ಕ್ ಕಂಪ್ಲೀಷನ್ ಎಲ್ಲಿವರೆಗೂ ಆಗಿದೆ ಅಂತ ನೋಡ್ಕೊಂಬರೋಣ.